ಈಗ ಒಂದು ಬಿಲ್ಡರ್ ಆಗಿದ್ರೆ ಅವ್ರ ಮನೆಯನ್ನು ನೀವು ನೋಡಕ್ಕೆ ಹೋಗ್ತೀರಿ, ಎಷ್ಟು ಲ್ಯಾವಿಶ್ ಆಗಿ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಇಂಟೀರಿಯರ್ ಮಾಡಿದ್ದಾರೆ, ವಾವ್ ಏನು ಅಟ್ರಾಕ್ಷನ್ ಮಾಡಿದ್ದಾರೆ, ಅದನ್ನು ನೋಡೋದಲ್ಲ. ಅಥವಾ ಅವ್ರು ಕೊಡ್ತಕ್ಕಂಥ ಆಫರ್ಗಳು ನೋಡೋದಲ್ಲ. ಒಬ್ರಿಗೆ ಗೇಟ್ ಫ್ರೀ ಕೊಡ್ತೀನಿ ಅಂತಾರೆ, ಒಬ್ರು ಟೈಲ್ಸ್ ಫ್ರೀ ಕೊಡ್ತೀನಿ ಅಂತಾರೆ, ಇನ್ನೊಬ್ರು ಇನ್ನೊಂದೇನೋ ಫ್ರೀ ಕೊಡ್ತೀನಿ ಅಂತಾರೆ, ಇನ್ನೊಬ್ರು ಸಿಂಟೆಕ್ಸ್ ಫ್ರೀ ಕೊಡ್ತೀನಿ ಅಂತಾರೆ, ಇನ್ನೊಬ್ರು ಸೋಲಾರ್ ಫ್ರೀ. ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ ಅಂತಂದರೆ ನಾವು ಅದನ್ನ ಹೆಂಗೆ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ಬಟ್ ಆ ಫ್ರೀಯಾಗಿ ಕೊಡೋದು ಯಾಕೆ ಕೊಡ್ತಾರಂತ ನೀವು ಥಿಂಕ್ ಮಾಡಿ. ಮತ್ತು ಆ ಫ್ರೀ ಉಚಿತ 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 ಇವತ್ತೇನು ಉಚಿತಗಳಿಂದ ನಾವು ಅನುಭವಿಸ್ತಾ ಇದ್ದೀವಿ ಸಮಸ್ಯೆನ, ಆ ರೀತಿಯಾದ ಸಮಸ್ಯೆಯನ್ನೇ ನೀವು ಅನುಭವಿಸ್ಬೇಕಾಗಿ ಬರುತ್ತೆ, ಬಿಟ್ಟರೆ ಇನ್ನೇನಿಲ್ಲ. ಯಾಕಂದರೆ ನಮಗೆ ಆ ಉಚಿತಗಳ ಕಡೆ ಗಮನ ಹೋದಾಗ ನಮ್ಮ ಹತ್ರ ಕೆಲಸ ಕೇಳೋದಕ್ಕಾಗಲ್ಲ. ಅವ್ರ ಹತ್ರ ನನಗೆ ಈ ರೀತಿಯ ಕೆಲಸ ಬೇಕು, ನೀನು ಮಾಡಿಕೊಡು ಅಂತ ನೀವು ಕೇಳೋಕ್ಕಾಗಲ್ಲ. ಅವರು ಮಿಸ್ಟೇಕ್ ಮಾಡಿದಾಗಲೂ ನೀವು ಮುಜುಗರಗಳನ್ನ ಮಾಡ್ಕೋತೀರಾ. ಒಬ್ಬರು ಪ್ಲ್ಯಾನ್ ಕರೆಕ್ಷನಿಗೆ ಬಂದಿದ್ದಾರೆ, ಒಂದು ಹೆಸರಾಂತ ಬಿಲ್ಡರ್ ಹತ್ರ ಹೋಗಿ ಅವರು ಪ್ಲ್ಯಾನನ್ನು ಮಾಡ್ಕೊಂಬಂದಿದ್ದಾರೆ. ಆ ಪ್ಲ್ಯಾನಲ್ಲಿ ನಾವು ಕರೆಕ್ಷನ್ಸ್ ಕೊಟ್ಟರೆ ಅವ್ರು ಮಾಡ್ತಾ ಇಲ್ಲ. ಯಾರು ಮಾಡ್ತಾ ಇಲ್ಲ? ಕಂಪ್ನಿಯವ್ರು ಮಾಡ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಓನರ್ ಇನ್ವೆಸ್ಟ್ ಮಾಡಬೇಕು, ಆದರೆ ಓನರ್ ಅಭಿರುಚಿಯಂತೆ ಅವರು ಮನೆಯನ್ನು ಪ್ಲ್ಯಾನನ್ನು ತಿದ್ದುಕೊಡೋದಕ್ಕೆ ತಯಾರಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಪ್ಲ್ಯಾನನ್ನು ಒಬ್ಬ ವಾಸ್ತು ತಜ್ಞರಲ್ಲಿ ಮಾಡ್ಕೊಳ್ಳಿ. ಬಿಲ್ಡಿಂಗ್ ಕೆಲಸವನ್ನು ನೀವು ಯಾರ ಹತ್ರ ಮಾಡಿಸ್ಕೊಳ್ಳಿ. ಆಮೇಲೆ ಅಲ್ಲೂ ಕಂಡೀಷನ್ ಮಾಡಬೇಕು. ಕೋಟಿಯನ್ನು ಕೋಟಿ ಕೈಯಲ್ಲಿ ಕೊಡ್ತಾ ಇರ್ತೀರಾ. ನೀವು ಅಷ್ಟು ಹಣವನ್ನು ಕೊಡಬೇಕಾದ್ರೆ ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ವಾಸ್ತು ಸಲಹೆಗಾರರ ಮಾರ್ಗದರ್ಶನ ಎರಡನ್ನೂ ತಗೊಂಡು ನೀನು ಕೆಲಸ ಮಾಡಂಗಿದ್ರೆ ನಾನು ನಿಮಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅಂತ ನಿಮ್ಮ ಕಾಂಟ್ರಾಕ್ಟಲ್ಲಿ ಬರೆಸ್ಬಿಡಿ. ಇಲ್ಲ ಅಂತಂದರೆ ಅವರು ನಿಮಗೆ ಹಂತ ಹಂತಕ್ಕೂ ಟಾರ್ಚರ್ ಕೊಡ್ತಾ ಇರ್ತಾರೆ. ನಿಮ್ಮ ಹತ್ರ ಅವರು ನೋಡಿ, ಹಣ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಮ ಕ್ಲೈಂಟು. ಎಕ್ಸ್ಟ್ರಾ ಪೇ ಮಾಡ್ತೀನಿ, ನಮಗೆ ಈ ಥರ ಮಾಡಿಕೊಡಿ ಅಂದ್ರೂ ಅವರು ನಿಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇದು ಮ್ಯಾಂಡೇಟರಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಏನಿದೆ ಅದರಲ್ಲಿ ನಮ್ಮ ವಾಸ್ತು ಸಲಹೆಗಾರರು ಮತ್ತು ನಾವು ಯಾರು ಓನರ್ ಇದ್ದೀವಿ, ನಾವು ಯಜಮಾನಿ, ನಾವೆಲ್ಲ ಏನು ಹೇಳ್ತೀವಿ ಆ ಪ್ರಕಾರವಾಗಿ ನೀವು ಕೆಲಸ ಮಾಡೋದಕ್ಕೆ ಬದ್ಧರಾಗಿರಬೇಕು. ಇಲ್ಲ ಅಂದರೆ ನಾನು ಎನಿ ಟೈಮ್ ಕಾಂಟ್ರಾಕ್ಟನ್ನು ನಾನು ಕ್ಯಾನ್ಸಲ್ ಮಾಡ್ಕೋತೀನಿ ಅನ್ನೋವಂಥ ಪಾಯಿಂಟನ್ನು ಸೇರಿಸ್ಕೊಂಡು ಮುಂದುವರಿರಿ ಬಿಲ್ಡರ್ಗಳ ಜೊತೆ ವ್ಯವಹರಿಸಬೇಕಾದ್ರೆ.